ಕರ್ತನಲ್ಲಿರುವ ದೇವಜನರಿಗೆಲ್ಲ ಯೇಸುವಿನ ಮಧುರ ನಾಮದಲ್ಲಿ ವಂದಿಸಿ ಶುಭ ಹಾರೈಸುತ್ತೇವೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ದೇವರ ವಾಕ್ಯದ ಭಾಗವು ದಾನಿಯೇಲನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 8ನೇ ವಚನ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿಕೊಂಡನು ಎಂಬುದಾಗಿ. ಹೌದು, ದಾನಿಯೇಲನ ಆಯ್ಕೆಯ ಕುರಿತು ಇಂದು ನಾವು ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗೋಣ. ಬಾಬೆಲಿನ ರಾಜನಾದ ನೆಬೂಕದ್ನೆಚ್ಚರನು ಯೆಹೂದ ದೇಶವನ್ನು ತನ್ನ ವಶಕ್ಕೆ ಪಡೆದುಕೊಂಡು ಇಸ್ರಾಯೇಲಿನ ರಾಜವಂಶಸ್ಥರಾದ ಕೆಲವು ಯುವಕರನ್ನು ಸೆರೆಗೆ ಒಯ್ದನು. ಅವರುಗಳಲ್ಲಿ ದಾನಿಯೇಲ, ಹನನ್ಯ, ಅಜರ್ಯ, ಮಿಶಾಯೇಲನೆಂಬವರಿದ್ದರು. 3 ವರ್ಷಗಳ ಅವಧಿಗೆ ಇನ್ನಿತರರೊಂದಿಗೆ ಈ 4 ಮಂದಿಗೆ ಕಸ್ತಿಯ ಪಂಡಿತರ ಭಾಷೆಯನ್ನು, ಶಾಸ್ತ್ರಗಳನ್ನು ಕಲಿಸಬೇಕೆಂದು ರಾಜನು ಆಜ್ಞಾಪಿಸಿದ್ದನು. ಈ ತರಬೇತಿಗೆ ಒಳಗಾದವರಿಗೆಲ್ಲ ರಾಜನು ತನ್ನ ಭೋಜನ ಪದಾರ್ಥಗಳನ್ನು, ತಾನು ಕುಡಿಯುವ ದ್ರಾಕ್ಷಾರಸವನ್ನು ದಿನವಹಿ ಬಡಿಸುವ ಏರ್ಪಾಡು ಮಾಡಿದನು. ಹೀಗೆ ಈ ಕಾರ್ಯಕ್ಕೆ ನೇಮಿಸಲ್ಪಟ್ಟ ಕಂಚುಕಿಯರ ಅಧ್ಯಕ್ಷನು ರಾಜಾಜ್ಞೆಯನ್ನು ಜಾರಿಗೆ ತರಲು ಸಿದ್ಧನಾದನು. ಇತ್ತ ವಿಷಯ ತಿಳಿದ ದಾನಿಯೇಲನು ರಾಜನ ಭೋಜನ ಪದಾರ್ಥ ಹಾಗೂ ರಾಜನು ಸೇವಿಸುವ ದ್ರಾಕ್ಷಾರಸವನ್ನು ಕುಡಿದು ಅಶುದ್ಧ ಮಾಡಿಕೊಳ್ಳಬಾರದೆಂದು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡನು. ಹೌದು ಪ್ರಿಯ ಕೇಳುಗರೆ, ಪರಿಶುದ್ಧರಾಗಿರಬೇಕು ಎನ್ನುವುದು ಪ್ರಾಥಮಿಕವಾಗಿ ಆಂತರ್ಯದ ಬಯಕೆ. ಇಟ್ಸ್ ಅನ್ ಇಂಟರ್ನಲ್ ಡಿಸೈರ್ ಟು ಬಿ ಹೋಲಿ. ಹಾಗೂ ಈ ತೀರ್ಮಾನ ದಾನಿಯೇಲನಿಗೆ ವೈಯಕ್ತಿಕವಾಗಿತ್ತು. ಅಷ್ಟೇ ಅಲ್ಲದೆ ಇಂತಹ ತೀರ್ಮಾನಕ್ಕೆ ಕಾರಣವೇನು ಎಂಬುದಾಗಿ ನಾವು ಹುಡುಕಾಡಿದರೆ ಚಾರಿತ್ರಿಕ ಹಿನ್ನೆಲೆಯನ್ನು ನಾವು ಗಮನಿಸಬೇಕು. ಯೆಹೂದ ದೇಶವು ದೇವರಾಜ್ಞೆಯನ್ನು ಮೀರಿದೆ. ಪ್ರವಾದಿಗಳ ಮೂಲಕ ಎಚ್ಚರಿಕೆ ಬಂದಾಗಲೂ ಕೂಡ ಗಣನೆಗೆ ತಂದುಕೊಳ್ಳದೆ ಮಿತಿಮೀರಿ ದೇವಾಜ್ಞೆಯನ್ನು ಉಲ್ಲಂಘಿಸಿ ದೇವರಿಂದ ಶಿಕ್ಷೆಗೆ ಒಳಗಾಗಿ ಬಾಬೆಲ್ ದೇಶಕ್ಕೆ ಸೋತು ಸೆರೆಯಾಗಿ ಹೋಗಿದ್ದಾರೆ. ಯೌವನಸ್ಥನಾದ ದಾನಿಯೇಲನು ದೇವರ ಭಯವಿತ್ತವನಾಗಿ ಆತನ ಆಜ್ಞೆಗಳನ್ನು ನೆನಪಿಗೆ ತಂದುಕೊಳ್ಳುತ್ತಾ ವಿಧೇಯನಾಗಲು ತಾನು ಶುದ್ಧನಾಗಬೇಕೆಂಬ ತೀರ್ಮಾನಕ್ಕೆ ಕಾರಣ. ಹೌದು, ಇಸ್ರಾಯೇಲರಿಗೆ ಊಟದ ವಿಷಯದಲ್ಲಿ, ಆಹಾರ ವಿಷಯಗಳಲ್ಲಿ ಶುದ್ಧ ಅಶುದ್ಧಗಳ ಕುರಿತು ಆಜ್ಞೆಗಳನ್ನ ಯೆಹೋವನು ನೀಡಿರುತ್ತಾನೆ. ದೇವರ ವಾಕ್ಯ ದೇವರ ಮನಸ್ಸಿನ ಪ್ರತಿಬಿಂಬ. ದೇವರ ಆಜ್ಞೆ ನಮ್ಮ ಹಿತಕ್ಕಾಗಿಯೇ ಹೌದು, ಅದರೊಂದಿಗೆ ನಮ್ಮೆಲ್ಲರ ಆರೋಗ್ಯಕ್ಕಾಗಿಯೂ ನೀಡಿದೆ ಎಂಬುದಾಗಿ ನಾವು ಮನನ ಮಾಡಿಕೊಳ್ಳಬೇಕು. ಹೀಗೆ ದಾನಿಯೇಲನು ತನ್ನ ಮನಸ್ಸಿನ ನಿರ್ಣಯವನ್ನು ಕಂಚುಕಿಯರ ಅಧ್ಯಕ್ಷನಿಗೆ ಪ್ರಸ್ತಾಪಿಸಿದಾಗ ದೇವರು ದಾನಿಯೇಲನ ಪರವಾಗಿ ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ಕನಿಕರ ಹಾಗೂ ದಯೆಯನ್ನು ಹುಟ್ಟಿಸಿದ. ನೋಡಿ, ನಾವು ದೇವರ ಸ್ವಭಾವದಲ್ಲಿ ಪಾಲುಗಾರರಾಗಲು ಮನಸ್ಸು ಮಾಡಿದಾಗ ದೇವರ ನೆರವು, ಬೆಂಬಲವು ಎಷ್ಟು ಪೂರಕವಾಗಿ ಒದಗಿ ಬರುತ್ತದೆ. ಹೌದು, ದೇವರ ಕನಿಕರ, ದೇವರ ದಯೆಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದೇವರ ಆಜ್ಞೆಗಳನ್ನು ಕೈಕೊಳ್ಳುವುದರ ಮೂಲಕ ಪರಿಶುದ್ಧರಾಗಲು ನಾವು ಸಿದ್ಧರಾಗೋಣ. ಆತನು ಪರಿಶುದ್ಧನಾಗಿರುವ ಹಾಗೆ ನಾವು ಪರಿಶುದ್ಧರಾಗೋಣ ಮತ್ತು ಈ ಮೂಲಕ ನಮ್ಮ ಜೀವನ ಆತನ ಮೆಚ್ಚುಗೆಗೆ ಪಾತ್ರರಾಗಲಿ ಎಂಬುದಾಗಿ ನಮ್ಮೆಲ್ಲರ ಹಾರೈಕೆ. ಹಾಗಾಗುವಂತೆ ಕರ್ತನು ತಾನೇ ನಮ್ಮ ಮೇಲೆ ದಯವಿಡಲಿ, ತನ್ನ ಕನಿಕರವನ್ನು ನೀಡಲಿ, ಪವಿತ್ರಾತ್ಮನು ಕೂಡ ಸಹಾಯ ಮಾಡಲಿ. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಗಳ ಪ್ರಯೋಜನಕ್ಕಾಗಿ ಆಶೀರ್ವದಿಸಿಕೊಡಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.